ಹುಡುಗಿ ಜಾತಕ ನೋಡಿದಾಗ ನನಗೆ ಗೊತ್ತಾಗಿದ್ದಿದ್ದು ನೀವು ಸುಳ್ಳೇಳಿ ಅಂತ ಹೇಳಿದ್ದೆ ಸತ್ಯ ಆಗಿದೆ. ಇರೋ ವಿಚಾರನೇ ನಾ ಹೇಳಿದ್ದೀನಮ್ಮ, ಬರ್ತೀನಿ. ರಾಜಮ್ಮ, ಏನ್ ಮಾಡ್ತಿವಾಗ? ಅಣ್ಣ ಬೇರೆ ಮಾತೆ ಕೇಳಲ್ವಲ್ಲ. ಎಲ್ಲಿ ಹೋದ್ರ? ಏಯ್ ಯಶು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಏನು ಇಲ್ಲ. ಇವತ್ತು ಬಂದ ಕೆಲಸ ತುಂಬ ಚೆನ್ನಾಗಾಯ್ತು. ಒಳಗಡೆ ಮಂಗಳ ಕಾರ್ಯ ಅಂತೂ ಆನಂದ ಆಯಿತು ನನಗೆ. ಅಲ್ವಾ? ಹೊರಡೋಣ ಬನ್ನಿ. ಹೇ ಕೃಷ್ಣ, ಬಾರ ನಮ್ಮ ಜೊತೆ ಮನೆಗೆ ಹೋಗೋಣ. ಬೇಡ, ನಮ್ಮ ಜೊತೆ ಅವನು ಬರೋದು ಬೇಡ. ಅವನು ಹೇಗೆ ಬಂದು ಹಾಗೆ ಹೋಗ್ಲಿ. ಬನ್ನಿ. ಅಕ್ಕ, ಉಂಗುರ ತುಂಬಾ ಚೆನ್ನಾಗಿದೆ ಕಣೆ. ಅದರಲ್ಲೂ ನಿನ್ನ ಕೈಗಂತೂ ಸೂಪರಾಗಿ ಕಾಣಿಸ್ತಿದೆ. ಯಾಕೆ ಟೆನ್ಷನಲ್ಲಿದ್ಯಾ? ಅಕ್ಕ, ನಿನ್ನ ಮನಸ್ಸು ಒಳ್ಳೇದು, ನಿನಗೆಲ್ಲನೂ ಒಳ್ಳೇದೇ ಆಗತ್ತೆ. ಈ ಮದುವೆ ನಿನ್ನ ಬದುಕಿಗೆ ಹೊಸ ದಾರಿ ತೋರಿಸುತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಏನಾಯ್ತಾ ಅಕ್ಕ? ಯಾವುದೇ ದಾರಿಲಿ ಹೋದರೂ ನಮ್ಮ ಅಣ್ಣ ರಾಜೇಶ್ನ ಕೊಂದವ್ರ ಮುಖನ ನೋಡಲೇಬೇಕಲ್ವರಿಗೂ. ಏನು ಹೇಳ್ತಿದ್ಯಾ? ಆ ಕೃಷ್ಣ ನನ್ನ ಆಸು ಪಸಲ್ ಸುಳ್ದಾಡಿದ್ರು ನನಗೆ ಮೈ ಎಲ್ಲ ಬೆಂಕಿ ಹಚ್ಚಿದಂಗೆ ಆಗುತ್ತೆ. ನನಗೆ ಅವನನ್ನು ಕಂಡ್ರೆ ಆಗಲ್ಲ. ಅವ್ನು ನನ್ನ ಕಣ್ಮುಂದೆ ಕಾಣಿಸ್ಕೋಬಾರ್ದು, ಅವನು ಯಾವುದೇ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೋಬಾರ್ದು. ಅಕ್ಕ, ಕೃಷ್ಣ ಆ ಮನೆ ಮಗ. ಅವ್ರನ್ನ ಬಿಟ್ಟು ಮದುವೆ ಮಾಡೋಕ್ಕೆ ಅಸಾಧ್ಯ ಕಣೆ. ನೀನು ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡು. ದೋಷ ಅದು ಇದು ಅಂತ ನೂರಾರು ವಿಘ್ನಗಳು ಬಂದರು ಸೂರ್ಯಪ್ರಕಾಶ್ ಸರ್ ನಮ್ಮ ಜೊತೆ ನಿಂತಿದ್ದಾರಲ್ವ. ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ, ಯಾರ ಮೇಲೂ ಕೋಪ ಇಟ್ಕೊಳ್ದೆ ಆ ಮನೆಗೆ ಒಳ್ಳೆ ಸೊಸೆಯಾಗಿ ಹೋಗೋದು ಒಳ್ಳೇದಕ್ಕ. ನಿಮ್ಮ ಮನೆಯವರೆಲ್ಲ ಹೋಗಾಯ್ತು, ನೀನ್ಯಾಕೆಲ್ಲ ಇದೆಯಾ? ಸ್ವಲ್ಪ ಕೆಲಸ ಎತ್ಕೊಂಡ್ರೆ. ಪಾಚಪ್ ಮಾಡೋಕ್ಕೂ ನಿನಗೆ ಬರಲ್ಲ ಅಲ್ಲ? ಅದು ಸರಿ, ಸರ್ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ, ಅದ್ಯಾಕೆ ನಿನ್ನ ನೋಡಿದ್ರೆ ಮಾತ್ರ ಉರ್ದು ಬೀಳ್ತಾರಲ್ಲ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅದನ್ನೇ ಯಾಕೆ ಅಂತ ಕೇಳಿದ್ ನಾನು. ರೀ, ಅಪ್ಪ ಮಕ್ಕಳು ವಿಚಾರ ನಿಮ್ಗೇನಕ್ಕೆ ರೀ? ಸರಿ ಬಿಡಪ್ಪ, ನಿಮ್ಮ ವಿಷಯ ನೀನೇ ಹಿಡ್ಕೊ. ಓಕೆ, ಇವಾಗ ಹೇಗೆ ಹೋಗ್ತೀಯಾ? ಹೋಗ್ತಾ ಆಟ ಹಿಡ್ಕೊಂಡು ಹೋಗ್ತೀನಿ. ತುಂಬ ಲೇಟ್ ಆಗಿದೆ, ನಾನು ಡ್ರಾಪ್ ಮಾಡಲಾ? ಬೇಡಪ್ಪ, ನೀವು ಬರೋದು, ನಮ್ಮಪ್ಪ ನೋಡೋದು, ನಮ್ಮಪ್ಪ ತಗೊಂಡು ಹೊಡಿಯೋದು, ಇವೆಲ್ಲ ಏನು ಬೇಡ. ನೀವು ಹೋಗಿ ಮಲ್ಕೊಳ್ಳಿ, ಬೇಡ ಏನು ಬೇಡ. ಏಯ್, ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಹೋಗು ಆಚೆ. ಏ ಭವ್ಯ, ಏನಾಗಿದೆ ನನಗೆ? ಯಾಕೆ ಕಲ್ಲಲ್ಲಿ ಹೊಡೆದೆ ಅವ್ರಿಗೆ? ನನಗ್ ಬರ್ತಾರ ಕೋಪಕ್ಕೆ ಅವ್ನಿಗೆ ಬರೀ ಕಲ್ಲಲ್ಲ ಕಣೆ, ಅವನ್ನ ಏನೇ ಮಾಡ್ತೀಯಾ? ಸಾಯಿಸ್ಬಿಡ್ತಿದ್ದ ಅವ್ರನ್ನ? ಇವ್ನ ಅಣ್ಣನ್ ಸಾಯಿಸ್ದ ಅಂತ ನೀನು ಇವ್ರನ್ನ ಸಾಯಿಸಕ್ಕಾಗತ್ತಾ? ಬಿಡ್ರಿ, ಆ ಜಾಗದಲ್ಲಿ ನಾನೇ ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೇನೆ. ಆದರೆ ಒಂದಂತೂ ಹೇಳ್ತೀನಿ, ಅಲ್ಲಾಗಿದ್ದ ಆಕ್ಸಿಡೆಂಟು, ಕೊಲೆ ಅಲ್ಲ. ಆಕ್ಸಿಡೆಂಟ್ ಮಾಡಿದ ತಪ್ಪಲ್ಲ, ಆದ್ರೆ ಆನ್ ಟೈಮ್ ನಮ್ಮ ಅಣ್ಣನ ಹಾಸ್ಪಿಟಲ್ ಸೇರಿಸ್ದೆ ಹಂಗೆ ಹೋದಲ್ಲ, ಅದು ತಪ್ಪು. ಭವ್ಯ, ಏಯ್, ನೀ ಸಾಕು ಸುಮ್ನಿರೆ.
ನಿಮ್ಗೆಲ್ಲ ಬುದ್ಧಿ ಇಲ್ವೇನೆ? ಹೋಗಿ ಹೋಗಿ ಇಂಥವ್ರನ್ನ ಮನೆಗೆ ಸೇರಿಸಿದ್ರಲ್ಲ, ನಿಮ್ಗದ್ ಏನ್ ಹೇಳ್ಬೇಕು? ಥು. ಥ್ಯಾಂಕ್ಸ್. ಯಶು, ಕೃಷ್ಣ, 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 ಹೇಗೂ ಆಯ್ತಿದು? ಏನಾಗಿಲ್ಲ, ಬರ್ತಾ ಗೋಡೆ ಹೊಡಿತಷ್ಟೇ. ಸುಳ್ಳು ಹೇಳ್ಬೇಡ ನೀನು. ಏನಾಯ್ತು ಹೇಳು. ಅದೆಲ್ಲ ಆಮೇಲೆ ಹೇಳ್ತೀನಿ. ಹಸುವಾಗ್ತಿದೆ, ಏನಾರು ಕೊಡ್ತೀಯಾ? ಇರು. ಕೃಷ್ಣ, ಹೇಗಾಯ್ತಿತ್ತು ಹೇಳು. ಹೇಳದ್ನಲ್ಲ ಗೋಡೆ ಹೊಡಿತು ಅಂತ. ಸುಳ್ಳು ಹೇಳ್ಬೇಡ ಕಣೋ. ಹೇಗಾಯ್ತು ಅಂತ ಹೇಳು. ಊಟ ಮಾಡ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಹೌದು ಕಣೋ. ರುಕ್ಕುಮಾನ ಹೊಡೆದ್ರ